ಒಂದು ಇನ್ಸಿಡೆಂಟ್ ಶೇರ್ ಮಾಡ್ತೀನಿ. ಒಬ್ಬರು ಪೆಟ್ ಪೇರೆಂಟು ಆಲ್ಮೋಸ್ಟ್ 1 ಇಯರ್ ಬ್ಯಾಕು ನನಗೆ ಕಾಲ್ ಮಾಡಿದ್ರು. ಏಕೆಂದರೆ ಅವ್ರ ಪೆಟ್ ಡಾಗ್ಗೆ ಜ್ವರ ಬಂದಿರುತ್ತೆ. ಅವರು ಹ್ಯೂಮನ್ ಕನ್ಸಂಪ್ಷನ್ ಮಾಡೋ ಅಂತ ಡೋಲೋ 650 ಟ್ಯಾಬ್ಲೆಟ್ನ ಅವ್ರ ಪೆಟ್ ಡಾಗ್ಗೆ ಕೊಟ್ಟಿದ್ದಾರೆ. ಅದು ತಿಂದ ಕೂಡಲೇ ಏನಾಗಿದೆ, ಒಂದು 5 ಮಿನಿಟ್ಸ್ ಆಗ್ತಿದ್ದಂಗೆ ವಾಮಿಟಿಂಗು, ಸುಸ್ತು ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅವ್ರು ಇಮ್ಮಿಡಿಯೇಟಾಗಿ ಏನು ಮಾಡಿದ್ರು, ನನಗೆ ಕಾಲ್ ಮಾಡಿ ಮೇಡಮ್ ಹಿಂಗಾಯಿತು, ನಾನು ಹಿಂಗೆ ಟ್ಯಾಬ್ಲೆಟ್ ಕೊಟ್ಟೆ ಅಂತ ಹೇಳಿದ್ರು. ನಾನು ಅವ್ರಿಗೆ ಕೇಳಿದೆ ಎಷ್ಟು MG ಕೊಟ್ರಿ ಅಂತ. ಅವರು ಅದೇ ಒಂದು ಟ್ಯಾಬ್ಲೆಟ್ ಫುಲ್ ಕೊಟ್ಟೆ ಮೇಡಮ್ ಅಂತ ಅಂದರು. ಯಾಕೆಂದರೆ ಡೋಲೋ 650 ಬಂದ್ಬಿಟ್ಟು 650 mg ಇರುತ್ತೆ. ಸೊ ಅದು 50 kg ಅಬೋ ಇರ್ತೀವಿ ನಾವು ತೊಗೊಂಡ್ರೆ ಪರವಾಗಿಲ್ಲ. ಆದರೆ ಪಾಪ ನಾಯಿ ತುಂಬ ಸಣ್ಣದಿರುತ್ತೆ, ಯಾಕೆಂದರೆ ಅದು ಬೇರೆ ಅವ್ರದ್ದು ಟಾಯ್ ಬ್ರೀಡ್ ಆಗಿತ್ತು. ನಾನು ಹೇಳಿದೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ, ಇಲ್ಲಾಂದರೆ ಕೋಮಾಗಿ ಹೋಗುತ್ತೆ ಅಂತಂದೆ. ಸೊ ಅದೇ ರೀತಿ ಅವ್ರು ಮಾಡಿದ್ರು. ನಾನು ಏನಕ್ಕೆ ಇದನ್ನು ಶೇರ್ ಮಾಡ್ತಿದ್ದೀನಿ ಅಂದರೆ, ನಾವೇನೋ ತಲೆನೋವು ಬಂತು, ಜ್ವರ ಬಂತು, ಅಥವಾ ದೇಹ ಎಲ್ಲ ನೋವು ಬಂತು ಅಂದ್ಬಿಟ್ಟು ಪ್ಯಾರಾಸಿಟಮಾಲ್ ಇರ್ಬೋದು, ಡೈಕ್ಲೋಫಿನಾಕ್ ಇರ್ಬೋದು, ಐಬುಪ್ರೊಫೆನ್, ಆಸ್ಪ್ರಿನ್, ಅನಾಸಿನ್ ಇದೆಲ್ಲ ತೆಗೆದುಕೊಳ್ತಾ ಇರ್ತೀವಿ. ಆದರೆ ಇದೇ ಮಾತ್ರೆಗಳು ನಿಮ್ಮ ನಾಯಿಗೆ ಕೊಟ್ಟರೆ ಏನಾಗುತ್ತೆ? ಬಿಕಾಸ್ ಅದನ್ನು ಕೊಟ್ಟಿದ ತಕ್ಷಣ ಅವಕ್ಕೆ ಲಿವರ್ ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಸ್ಟಮಕ್ ಅಲ್ಸರ್ಸು, ಇಂಟರ್ನಲ್ ಬ್ಲೀಡಿಂಗು, ಉಸಿರಾಟದ ತೊಂದರೆ ಕೂಡ ಆಗ್ಬೋದು. ಏಕೆಂದರೆ ಅವಕ್ಕೆ ಡೈಜೆಸ್ಟಿವ್ ಸಿಸ್ಟಮೇ ಬೇರೆ ಇರುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮೇ ಬೇರೆ ಇರುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಪ್ಯಾರಾಸಿಟಮಾಲ್ಸ್ ಇದನ್ನೆಲ್ಲ ಕೊಡಬೇಡಿ. ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ಕರ್ಕೊಂಡೋಗಿ. ಹಂಗಂತ ನಾನು ಹ್ಯೂಮನ್ ಮೆಡಿಸಿನ್ಸ್ ಡಾಗ್ಗೆ ಒಳ್ಳೆಯದಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಕೊಡೋದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಟಾಯ್ ಬ್ರೀಡ್ ಇರುತ್ತೆ, ಮೀಡಿಯಮ್ ಬ್ರೀಡ್ ಇರುತ್ತೆ, ಎಕ್ಸೆಲ್ ಬ್ರೀಡ್ ಇರುತ್ತೆ. ಯಾವ್ಯಾವ ಬಾಡಿ ವೆಯ್ಟ್ಗೆ ಎಷ್ಟೆಷ್ಟು ಡೋಸೇಜ್ ಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಾಕ್ಟರ್ ಅಡ್ವೈಸ್ನ ತೊಗೊಂಡೇ ನೀವು ಮುಂದುವರಿರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೊಂದಿಗೂ ಶೇರ್ ಮಾಡಿ ಪ್ರತಿಯೊಬ್ಬರನ್ನೂ ಎಜುಕೇಟ್ ಮಾಡೋಣ.